ತೊಗಲುಗೊಂಬೆಯಾಟದ ಹಿರಿಯ ಕಲಾವಿದೆ ಭೀಮವ್ವ ದೊಡ್ಡಬಳ್ಳಪ್ಪ ಶಿಳ್ಳೆಕಾತರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ. ಈ ಪುರಸ್ಕಾರ ಪಡೆದಿರುವುದು ಕನ್ನಡದ ತೊಗಲುಗೊಂಬೆಯಾಟದ ಕಲೆಗೆ ದೊರೆತಂತಹ ಅಪಾರ ಗೌರವವಾಗಿದೆ. ಬಾಲ್ಯದಿಂದಲೇ ಈ ಕಲೆಯಲ್ಲಿ ತೊಡಗಿರೋ ಭೀಮವ್ವ ದೇಶ ವಿದೇಶಗಳಲ್ಲೂ ಕೂಡ ಪ್ರಶಂಸೆಯನ್ನ ಪಡೆದುಕೊಂಡಿದ್ದಾರೆ. ತಮ್ಮ ಕುಟುಂಬದ ಮೂಲಕ ಈ ಕಲೆಯನ್ನ ಉಳಿಸಿ ಬೆಳೆಸುವಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಚಕ್ರರಾಗಿ ಭೂಮಿ ಮೇಲೆ ಹಾಕುತ್ತೀವಿ. ಪದ್ಮಶ್ರೀ ಪುರಸ್ಕೃತೆ ಭೀಮವ್ವ ಅವರ ಜೊತೆ ನಮ್ಮ ಕೊಪ್ಪಳ ಪ್ರತಿನಿಧಿ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಲ್ಲಿ ಒಂದಾದಂತಹ ಪದ್ಮಶ್ರೀ ಪ್ರಶಸ್ತಿಗೆ ಈಗ ಕೊಪ್ಪಳ ತಾಲೂಕಿನ ಮೂರ್ನಾಳ್ ಗ್ರಾಮದ ಹಿರಿಯ ಅಂದರೆ ಈ ತೊಗಲುಗೊಂಬೆ ಆಟದ ಹಿರಿಯ ಕಲಾವಿದರಿಗೆ ಈಗ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು. ಅದೇ ಭೀಮವ್ವ ಶಿಳ್ಳಿಕೇತರ ಅಂತಂದು ಆ ಒಂದು ಮೂರ್ನಾಳ್ ಗ್ರಾಮದಲ್ಲಿ ಈಗ ನಾವು ಇದ್ದೀವಿ. ಸದ್ಯ ಈಗ ನಾವು ಅವರ ಮನೆ ಹತ್ರನೇ ಹೋಗ್ತೀವಿ. ಈ ಒಂದು ಕೊಪ್ಪಳದ ಈ ಒಂದು ಗ್ರಾಮಕ್ಕೆ ನಿಜವಾಗ್ಲೂ ಭೀಮವ್ವ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸುತ್ತೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಆದರೆ ಏನು ಗಣರಾಜ್ಯೋತ್ಸವ ಮುನ್ನಾ ದಿನವಾದಂತಹ ನಿನ್ನೆ ದಿನ ಈ ಒಂದು ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಬಂದಿರತಕ್ಕಂಥದ್ದು. ಈಗ ನಾವು ಕೊಪ್ಪಳದ ಮೂರನಹಳ್ಳಿ ಒಂದು ಗ್ರಾಮದಲ್ಲಿ ಇದ್ದೀವಿ. ಈಗೇನು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಲ್ಲ, ಈ ಒಂದು ಮನೆ ಈಗ ಭೀಮವ್ವ ಶಿಳ್ಳಿಕೇತರ ಅಂತಂದು ಈ ತೊಗಲುಗೊಂಬೆ ಆಟದ ಹಿರಿಯ ಕಲಾವಿದೆ ಏನಿದ್ದಾರೆ ಅವರ ಒಂದು ಮನೆಯಲ್ಲಿದ್ದೀವಿ. ಈಗ ನಾವು ಖುದ್ದು ಅವರನ್ನೇ ಮಾತಾಡಿಸುವ ಒಂದು ಪ್ರಯತ್ನ ಮಾಡೋಣ. ಏನು ಒಂದು 103 ವರ್ಷದ ಹಿರಿಯರಾದಂತಹ ಭೀಮವ್ವ ಶಿಳ್ಳಿಕೇತರ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸುವ ಒಂದು ಪ್ರಯತ್ನ ಮಾಡೋಣ. ಅಮ್ಮ ನಮಸ್ತೆ. ಈಗ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ನಿಮಗೆ. ಈಗ ಕೇಂದ್ರ ಸರ್ಕಾರ ಅದನ್ನು ಘೋಷಣೆ ಮಾಡಿದೆ. ಏನು ಅನ್ಸುತ್ತೆ ಅಮ್ಮ ಇದ್ರ ಬಗ್ಗೆ? ತುಂಬ ಆನಂದ ಸಂತೋಷ ಆಗೈತೆ. ಜನಕ್ಕೆ ಭಾಳ ಸಂತೋಷ ಆಗೈತೆ. 3 ತೆಲಿಂದ ನಾವು ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಅರ್ಧ ಕಲೆ ಮಾಡ್ತಾರೆ. ನಾವು ಈಗ 5 ಮಂದಿ ಮೊಮ್ಮಕ್ಕಳನ್ನ ಅರ್ಧ ಕಲೆ ಮಾಡ್ತಾರೆ. ಈಗ ನೀವು ಯಾವ್ಯಾವ ದೇಶದಲ್ಲಿ ಅಂದ್ರೆ ಸುಮಾರು 14ನೇ ವಯಸ್ಸಿನಿಂದನೇ ಈ ಒಂದು ತೊಗಲುಗೊಂಬೆ ಆಟದಲ್ಲಿ ನೀವು ತೊಡಗಿದ್ದೀರಿ. ಇದೇ ಒಂದು ಕುಲ ಕಸುಬು ಆಗಿತ್ತು ನಿಮ್ದು. ಆ ಒಂದು ಕಾಲದಲ್ಲಿ ಯಾವ ರೀತಿ ಇತ್ತು ಈ ಒಂದು ತೊಗಲುಗೊಂಬೆ ಆಟ? ಅದಕ್ಕೆ ಇವಾಗ ಈ ಸದ್ಯ ಯಾವ ರೀತಿ ಮನ್ನಣೆ ಸಿಗ್ತಾ ಇದೆ ಅಂತ? ಮೊದಲು ಹೇಗಿತ್ತು, ಈಗ ಹೇಗಿದೆ ಅಂತ? ಈಗ ಆವಾಗ ಮೊದಲಿಗೆ ನಮ್ಮದು ಬಡಕಲ್ಲ ಒರ್ಸ್ಕೊಂಡು ಬೆಳೆ ಒರ್ಸ್ಕೊಂಡು ಮಳೆ. ಅವಾಗೇನು ಜೋಳ ಬೆಳ್ಳುಳ್ಳಿ ಪೈ ನಡೀತಿತ್ತು. ಆವಾಗ ಸಾಕ್ತಿತ್ತು. ಈಗೇನು ಸರ್ಕಾರ ಎಲ್ಲರಿಗೂ ಅನುಕೂಲ ಕೊಟ್ಟೈತೆ. ಮಕ್ಕಳಿಗೆ ಊಟದ್ದು ಶಾಲೆ ಮಕ್ಕಳಿಗೆ ಬೇಕಾದ ಊಟ ಹಾಕ್ತಾರೆ, ಆದಾಯ ಕೊಡ್ತಾರೆ. ಈಗ ಬೇಕಾದ ಸಂಪ್ರದಾಯ ಈಗಿನ ಸರ್ಕಾರ ಚಲೋ. ಆಗಿನ ಸರ್ಕಾರ ಮತ್ತೆ ಹುಲ್ಬನ್ನಿ ಕಟ್ತಿದ್ವಿ. ಕಟ್ಗೆ ತಂದ್ರೆ ಅದಕ್ಕೆ ಹುಲ್ಬನ್ನಿ, ದನ ಕರ ಮೇಲೆ ಹುಲ್ಬನ್ನಿ. ಆಗಿನ ನಮ್ಮ ಕಾಲದ್ದು. ಈ ದೊಡ್ಡ ದೊಡ್ಡ ಊರುಗಳು ಜಕಾತಿ ಕೊಟ್ಟು ಊರಕ್ಕೆ ಹೋಗ್ಬೇಕು. ಆಗಿನ ಸರ್ಕಾರ ಬೇರೆ, ಈಗಿನ ಸರ್ಕಾರ ಬೇರೆ. ಈಗ ಪುಣ್ಯ ಸರ್ಕಾರ. ಈಗ ಹುಟ್ಟಿದ ಕಂದಮ್ಮನ ನೋಡು, ನಾವು ಶಾಲೆ ಕಲಿಬೇಕಾದ್ರೆ ರೊಕ್ಕ ಕೊಟ್ಟು ಶಾಲೆ ಕಲಿಸ್ತಿದ್ರು. ಈಗ ಏನೈತಿ, ಹುಟ್ಟಿದ ಕಂದಮ್ಮನ ಸಂಗಿ ಶಾಲೆ ಆಗ್ತಾರೆ ಈ ನಮ್ಮ ಕರ್ನಾಟಕ ಎಲ್ಲ. ಈಗ ನೀವು ದೇಶ ವಿದೇಶಗಳಲ್ಲೆಲ್ಲ ಈ ತೊಗಲುಗೊಂಬೆ ಆಟನ ಪ್ರದರ್ಶನ ಮಾಡಿದ್ರಿ. ಈ ಯಾವ್ಯಾವ ದೇಶದಲ್ಲಿ ಈ ಒಂದು ತೊಗಲುಗೊಂಬೆ ಆಟನ ನೀವು ಪ್ರದರ್ಶನ ಮಾಡಿದ್ರಿ ಅಮ್ಮ? ಇಟಲಿ, ಪ್ಯಾರಿಸ್, ಆಮ್ಸ್ಟರ್ಡ್ಯಾಮ್, ಆಲ್-ಇಂಡಿಯಾ, ಸ್ವಿಟ್ಜರ್ಲ್ಯಾಂಡ್, ಇರಾನ್, ಇರಾಕ್, ದುಬೈ. ಈ ಇಷ್ಟೆಲ್ಲ ದೇಶಗಳಲ್ಲಿ ನೀವು ಅಂದ್ರೆ ಹೊರದೇಶಗಳಲ್ಲಿ ಈ ನಮ್ಮ ಒಂದು ಸಂಸ್ಕೃತಿಯಾದಂಥ ಈ ತೊಗಲುಗೊಂಬೆ ಆಟನ ಈ ಏನು ನಿಮ್ಮ ಒಂದು ಕುಲಕಸಬನ್ನ ಒಂದಲ್ಲಿ ಪ್ರದರ್ಶನ ಮಾಡಿದ್ರ, ಅಲ್ಲಿ ಯಾವ ರೀತಿ ನಿಮಗೆ ಜನರು ಖುಷಿ ಸಂತೋಷ ವ್ಯಕ್ತಪಡಿಸಿದ್ರು ಅಂತ? ಅವ್ರು ಸಂತೋಷ ಮಾಡ್ಕೊಂಡ್ರು. ನಿಮ್ಮ ಕಲೆ ಮುಗಿಸೋದಿಲ್ಲ, 100 ವರ್ಷದ ಮಟ್ಟ ಇರ್ತದೆ ಈ ಕಲೆ ಅಂತ ಇಟ್ಕೊಂಡಾರ. ಒಟ್ಟಾರೆ ಏನು ಪದ್ಮಶ್ರೀ ಪುರಸ್ಕೃತ ಆದಂಥ ಭೀಮವ್ವ ಶಿಳ್ಳಿಕೇತರ ಅವರು ಏನು ಮಾತಾಡಿದ್ರು ಇಷ್ಟೊತ್ತು, ನಿಜಕ್ಕೂ ಯಾಕಂದ್ರೆ ಅವರೇ ಹೇಳಿದ ಪ್ರಕಾರ ಮಕ್ಕಳು ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಅಂದರೆ ಸುಮಾರು 4 ತಲೆಮಾರಿನವರೆಗೂ ಈ ಒಂದು ತೊಗಲುಗೊಂಬೆ ಆಟವನ್ನು ಅವರು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಯಾಕಂತಂದರೆ ಇವಾಗಿನ ಸಿಚುವೇಶನಲ್ಲಿ ನಾವು ನೋಡಿದರೆ ಈಗ ನಾವು ಈ ಚಿಕ್ಕ ಮಕ್ಕಳ ಕೈಯಲ್ಲಿ ಕೂಡ ಈ ಒಂದು ಸ್ಮಾರ್ಟ್ಫೋನ್ ಆಗಿರ್ಬೋದು, ಈ ಸ್ಮಾರ್ಟ್ಫೋನ್ ಜಗತ್ತಿಗೆ ಇವಾಗೆಲ್ಲ ಅಂದರೆ ಎಲ್ಲ ಸ್ಮಾರ್ಟ್ ಗ್ಯಾಜೆಟ್ಗಳನ್ನು ಯೂಸ್ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಇಂಥ ಒಂದು
ಮೂರ್ನಾಲ್ಕು ಗ್ರಾಮದಲ್ಲಿ ಈಗೇನು ಪದ್ಮಶ್ರೀ ಪುರಸ್ಕೃತ ಅವರು ಹೇಳಿರೋ ಪ್ರಕಾರ ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದು. ಯಾಕಂತಂದ್ರೆ ಇಂತಹ ಒಂದು ಸ್ಮಾರ್ಟ್ ಯುಗದಲ್ಲಿ ಕೂಡ ಅವರು ತಮ್ಮ ಒಂದು ಕುಲಕಸಬನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ನಿಜಕ್ಕೂ ಒಂದು ಅವ್ರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ನಾವು. ಯಾಕಂತಂದ್ರೆ ಈ ಸರ್ಕಾರ ಇಂತಹ ಒಂದು ಕಲೆಯನ್ನ ಉಳಿಸಿ ಆಗುತ್ತೆ. ಯಾಕಂತಂದ್ರೆ ಇಂತಹ ಒಂದು ಸ್ಮಾರ್ಟ್ ಜಗತ್ತಿನಲ್ಲಿ ಈ ಒಂದು ಹಳೆ ಇದೇನು ನಶಿಸಿ ಹೋಗುವಂತ ಒಂದು ಈ ತೊಗಲುಗೊಂಬೆ ಆಟವನ್ನು ಉಳಿಸುವುದು ಸರ್ಕಾರದ ಕಡೆ ಬಿಟ್ಟಿದ್ದು ಅಂತಂದು ಈಗ ಅವರೇ ಹೇಳಿರ್ತಕ್ಕಂಥದ್ದು. ಕೊಪ್ಪಳದಿಂದ ಉಮೇಶ್ ಅಬ್ಬಿಗರ ಜೊತೆ ಶಿವರಾಜ್ ಕುಮಾರ್, ಪವರ್ ಟಿವಿ.